ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಕ್ಲಿಪ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಾನು ಆಲ್ಮೋಸ್ಟ್ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಆಫೀಸ್ ಮುಗಿಸ್ಕೊಂಡು ಹಾಗೆ ಹೊರಗಡೆ ಕುಶಾಲ್ಸ್ಗೆ ಹೋಗಿ ಬರೋಣ ಅಂತ ಹೋಗಿದ್ವಿ. ಸೊ ಸಿಕ್ಕಾಬಟ್ಟೆ ಒಳ್ಳೆ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಕ್ಯೂಟಾಗಿರುವಂಥ ಇಯರಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಪ್ರತಿಯೊಂದು ಐಟಮ್ಸು ಬೇಕು ಅಂತ ಹೇಳಿದರೆ ಐ ಥಿಂಕ್ ಕುಶಾಲ್ಸ್ ತುಂಬ ಒಳ್ಳೆ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಶಾಪ್ನ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಿದ್ದು. ಸಿಕ್ಕಾಬಟ್ಟೆ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಬನ್ನಿ ಹೋಗ್ತಾ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟಾಗಿ ಕುಶಾಲ್ಸಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಮತ್ತು ಹೇಗೆ ನನಗೆ ಗೊತ್ತಾಯಿತು ಕುಶಾಲ್ಸ್ ಬಗ್ಗೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಎಲ್ಲ ಹೆಣ್ಮಕ್ಳಿಗೂ ಜ್ಯುವೆಲರೀಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಇರುತ್ತೆ. ಹಾಗಂತ ಈಗಿನ ಟೈಮಲ್ಲಿ ಗೋಲ್ಡ್ನ ಪರ್ಚೇಸ್ ಮಾಡ್ತೀವಿ ಅಂದರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗುತ್ತೆ. ಆ್ಯಂಡ್ ಇನ್ನು ಕೆಲವರಿಗೆ ಕಾಸ್ಟ್ಯೂಮ್ ಮೇಲೆ ಮ್ಯಾಚ್ ಆಗುವಂಥ ಜ್ಯುವೆಲರೀಸ್ ಹಾಕ್ಕೊಳ್ಳೋದಕ್ಕೆ ಬಹಳನೇ ಇಷ್ಟ ಆಗುತ್ತೆ. ಸ್ಪೆಷಲಿ ಸೀರಿಯಲ್ ಆ್ಯಕ್ಟರ್ಸ್ ಆಗಿರ್ಬೋದು ಅಥವಾ ಮೂವೀಸಲ್ಲಿ ಮಾಡುವಂಥವ್ರು ಆಗಿರ್ಬೋದು. ಸೊ ದ ಕಾಸ್ಟ್ಯೂಮ್ಗೆ ಮ್ಯಾಚ್ ಮಾಡುವಂಥ ಜ್ಯುವೆಲರೀಸ್ನ ಪರ್ಚೇಸ್ ಮಾಡ್ತಾರೆ. ಸೊ ಅಂಥವ್ರಿಗೆ ಈ ಒಂದು ಸ್ಟೋರ್ ಐ ಥಿಂಕ್ ಇಟ್ಸ್ ರಿಯಲಿ ಗೋಯಿಂಗ್ ಟು ಬಿ ಅ ಗ್ರೇಟ್ ಸ್ಟೋರ್ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನು ನೀವು ಯಾರಾದರೂ ಈ ರೀತಿ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು ಅಥವಾ ಏನೋ ಒಂದು ಈವೆಂಟ್ ಇದೆ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಜ್ಯುವೆಲರೀಸ್ ಬೇಕು ಅಥವಾ ಎವ್ರಿ ಡೇ ವೇರ್ಗೆ ಒಕೇಶ್ನಲ್ ವೇರ್ಸ್ಗೆ ಜ್ಯುವೆಲರೀಸ್ ಬೇಕು ಅಂದರೆ ಇಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿನಲ್ಲಿ ಇರುವಂಥ ಗ್ಯಾರಂಟೀಡ್ ಜ್ಯುವೆಲರೀಸ್ ಅಂತ ನಾವೇನು ಕರಿತೀವಿ ಅದು ಸಿಕ್ಕಾಬಟ್ಟೆ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಒಳ್ಳೆ ಕ್ವಾಲಿಟಿ ಆ್ಯಂಡ್ ತುಂಬ ದಿವಸದ ತನಕ ಬಾಳಿಕೆ ಬರುತ್ತೆ ಅಂತ ಕೂಡ ಹೇಳ್ಬೋದು. ಈ ಒಂದು ರಿವ್ಯೂಸ್ನ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಆಗಿದೆ ಅಂತ ಒನ್ ಆಫ್ ಮೈ ಕೊಲೀಗ್ ಹೇಳಿದಂಥದ್ದು. ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಬಂದು ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಆ್ಯಂಡ್ ಎಸ್, ಕುಶಾಲ್ಸ್ ಅನ್ನೋದು ನನಗೆ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಕೇಳ್ತಾ ಇರುವಂಥದ್ದು. ಬಿಕಾಸ್ ಅದು ಬಿಟ್ಟು ನಾನು ಆನ್ಲೈನಲ್ಲಿ ಒಂದು ಶಾಪ್ ಮಾಡ್ತಿದ್ದೆ, ಇಲ್ಲಾಂದರೆ ಜಾಸ್ತಿ ಗೋಲ್ಡ್ ಅಂಗಡಿಗೆ ಹೋಗ್ತಾ ಇದ್ದಿದ್ದು. ಬಟ್ ಇದಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಆ್ಯಂಡ್ ನನ್ನ ಕೊಲೀಗ್ ಇದನ್ನು ಸಜೆಸ್ಟ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹರ್. ಆ್ಯಂಡ್ ಎಸ್, ಇವತ್ತು ಅದನ್ನು ಓಕೆ ನೋಡ್ಕೊಂಡು ಬರೋಣ ಇವತ್ತು ಅಂತ ಹೇಳಿ ಹೋಗಿದ್ವಿ. ಸೊ ಲೆಟ್ಸ್ ಸಿ. ಆ್ಯಂಡ್ ಕ್ಯೂಟ್ ಪ್ಯಾಕೇಜಿಂಗಲ್ಲಿ ಕೊಟ್ಟಿದ್ದಾರೆ ವಿತ್ ದ್ಯಾಟ್ ನೇಮ್ ಆಫ್ ಕುಶಾಲ್ಸ್. ಆ್ಯಂಡ್ ಇದು ಬಂದಿದ್ದು ನಾವು ವಿಸಿಟ್ ಮಾಡಿದ್ದು RR ನಗರ್ ಬ್ರಾಂಚಲ್ಲಿರುವಂಥದ್ದು. ಫಸ್ಟ್ ಒಂದು ನೋಸ್ ಪಿನ್ನ ತೊಗೊಂಡೆ. ನನಗೆ ಆ್ಯಕ್ಚುಲಿ ನೋಸ್ ಪಿಯರ್ಸ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಬಟ್ ಅದಕ್ಕೆ ಇನ್ನೂ ಟೈಮ್ ಕೊಡಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾನು ಓಕೆ ಪ್ರೆಸ್ಸಿಂಗ್ ಎಲ್ಲಿ ಕಾಣಿಸಿದ್ರು ನನಗೆ ನೋಸ್ ಪಿನ್ ನಾನು ತೊಗೊಂಡು ಬರ್ತೀನಿ. ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ದೊಡ್ಡ ನೋಸ್ ಪಿನ್ ಅಂತೂ ಇನ್ನೂ ನನಗೆ ಸಿಕ್ಕಾಬಟ್ಟೆ ಖುಷಿ ಅನಿಸುತ್ತೆ ಹಾಕಲಿಕ್ಕೆ. ಆ್ಯಂಡ್ ಸೊ ಇದು ಬಂದು ನಾನು ತೊಗೊಂಡು ಬಂದಿದ್ದಂಥ ನೋಸ್ ಪಿನ್. ಐ ಆಮ್ ನಾಟ್ ಶ್ಯೂರ್ ಇಫ್ ದಟ್ ಇಸ್ ಗೆಟಿಂಗ್ ಓಕೆ. ಸೊ ಈ ಒಂದು 4 ಪೆಟಲ್ಸ್ ಇದೆ. ಐ ಥಿಂಕ್ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸಿಕ್ಕಾಬಟ್ಟೆ ಕ್ಯೂಟ್ ಆ್ಯಂಡ್ ಎಲಿಗೆಂಟ್ ಆಗಿ ಅನ್ನಿಸ್ತಾ ಇದೆ ಅದು. ಲೈಟ್ ಆನ್ ದಟ್. ಓಕೆ, ಸೊ ತುಂಬ ಕ್ಯೂಟಾಗಿ ಇದೆ. 4 ಸ್ಟೋನ್ಸ್ ಮಧ್ಯದಲ್ಲಿ ಈ ಥರ ಇರೋದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅದು. ಆ್ಯಂಡ್ ಐ ಡೋಂಟ್ ನೋ, ಐ ಕುಡ್ ನಾಟ್ ಸ್ಟಾಪ್ ಟೇಕಿಂಗ್ ದಿಸ್ ಅಂತ ಅನ್ಕೋತೀನಿ. ಸಿಕ್ಕಾಬಟ್ಟೆ ಕ್ಯೂಟ್ ಅನ್ನಿಸ್ತಾ ಇತ್ತು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ವೆರಿ ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಲೆಟ್ ಮೀ ಶೋ ಯು ಹೌ ಇಟ್ ಲುಕ್ಸ್. ಸ್ವಲ್ಪ ದೊಡ್ಡದಾಯ್ತಾ ಅಂತ ಅನ್ನಿಸ್ತಾ ಇತ್ತು, ಬಟ್ ಓಕೆ ಇಟ್ಸ್ ನೈಸ್ ಅಂತ ಅನ್ನಿಸ್ತು. ನನಗೆ ಯೂಶ್ವಲಿ ಸ್ವಲ್ಪ ದೊಡ್ಡದು ಮೂಗ್ಬಟ್ಟು ಆ್ಯಂಡ್ ಕಿವಿ ಓಲೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಎಸ್, ಇದಂತೂ ಸಿಕ್ಕಾಬಟ್ಟೆ ಕ್ಯೂಟ್ ಅನ್ನಿಸ್ತು. ಆ್ಯಂಡ್ ತುಂಬ ಶೈನಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಇದನ್ನು ಬೈ ಮಾಡಿದೆ. ಆ್ಯಂಡ್ ಇದ್ರದ್ದು ಕಾಸ್ಟ್ ಬಂದು ಐ ಪೇಡ್ 180 rupees. ಅದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ 180 ವರ್ತ್ ಅನ್ಕೋತೀನಿ. ಬಿಕಾಸ್ ನನಗೆ ಪರ್ಸ್ನಲಿ ನಾನು ಆಗಲೇ ಹೇಳ್ದಂಗೆ ನೋಸ್ ಪಿನ್ಸ್ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಹಾಗಾಗಿ ಐ ಜಸ್ಟ್ ಬಾಟ್ ದಿಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಆ್ಯಕ್ಚುಲಿ ಇಲ್ಲಿಗೆ ನಾನು ತೊಗೋಬೇಕಿತ್ತು ಮೇಲ್ಗಡೆದಕ್ಕೆ. ಅದಕ್ಕೆ ಒಂದು ತೊಗೊಂಡು ಬರೋಣ ಅಂತ ಇವತ್ತು ಹೋಗಿದ್ದು. ಆಫೀಸಿಂದ ಬಂದು ಫಸ್ಟ್ ನನಗೆ ಎಲ್ಲ ಆರ್ನಮೆಂಟ್ಸ್ನೂ ತೆಗೆದಾಕ್ಬೇಕಂತ ಅನಿಸುತ್ತೆ. ಬೀಟ್ ಇಯರಿಂಗ್ಸ್ ಇರ್ಬೋದು ಎಲ್ಲನೂ ತೆಗೆದುಬಿಡ್ತೀನಿ. ಸೊ ಬಂದು ಆಫೀಸಿಂದ ಎಲ್ಲ ತೆಗೆದು ಫ್ರೆಶ್ ಅಪ್ ಆಗಿ ಸೊ ಕುತ್ಕೊಂಡೆ ನೋಡೋಣ ಹೀಗೆ ಹೇಗೆ ಕಾಣುತ್ತೆ ಅಂತ. ಆ್ಯಂಡ್ ಇದು ಕೂಡ ತುಂಬ ಪ್ರಿಟಿಯಾಗಿ ಅನ್ನಿಸ್ತು. ಲೆಟ್ ಮೀ ಶೋ ಯು ಓಪನಿಂಗ್ ದ ಪ್ಯಾಕೇಜ್.
ತುಂಬ ಒಳ್ಳೆ ಕ್ವಾಲಿಟೀಸ್ ಆ್ಯಂಡ್ ವೆರಿ ಸೆಲೆಕ್ಟೆಡ್ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಕುಶಾಲ್ಸ್, ಲೆಟ್ ಮೀ ಓಪನ್ ದಿಸ್ ಆ್ಯಂಡ್ ಶೋ ಯು. ಎಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೋ ಪ್ರೆಟಿ ಇದೆ ಅಲ್ಲ. ಸೊ ಇಟ್ಸ್ ಅಗೇನ್ ಅ ಲೀಫ್ ಡಿಸೈನ್, ಅ ಫ್ಲವರ್ ಡಿಸೈನ್ ಬಂದಿದೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಇಟ್. ಸೈಡೆಲ್ಲ ಹೀಗೆ ಕಾಣಿಸುತ್ತೆ. ಆ್ಯಂಡ್ ತುಂಬ ಒಳ್ಳೆ ಶೈನ್ ಇದೆ ಕೂಡ ಇದಕ್ಕೆ. ಆ್ಯಂಡ್ ದಿಸ್ ಇಸ್ ವಾಟ್ ಅಟ್ರಾಕ್ಟೆಡ್ ಮೀ. ನಾನು ಯೂಶ್ವಲಿ ಈ ರೀತಿ ಹರಳಿಂದ ತೊಗೊಂಡಿಲ್ಲ ನಾನು ಯಾವುದೂ. ಯೂಶ್ವಲಿ ತೊಗೊಂಡ್ರೆ ಐದರ್ ಆ್ಯಂಟಿಕ್ ಡಿಸೈನ್ ಇರೋ ಅಂಥ ಜ್ಯುವೆಲರೀಸ್, ಇಲ್ಲ ಅಂತಂದರೆ ಗೋಲ್ಡ್ ಆ ಥರದ್ದೇ ತೊಗೊಂಡಿದ್ದೆ. ಬಟ್ ಈ ಥರ ಹರಳಿಂದು ಸ್ವಲ್ಪ ಕಮ್ಮಿನೇ ಇದೆ ನನ್ನ ಹತ್ರ. ಬಟ್ ಈ ಥರ ತುಂಬ ದಿವಸದಿಂದ ಆಸೆ ಪಡ್ತಾ ಇದೆ ಪುಟ್ಟದಾಗಿ ಹರಳಿಂದ ತೊಗೋಬೇಕು ಅಂತ. ಬಟ್ ಇದು ವಾಸ್ ಲಿಟ್ರಲಿ ಮ್ಯಾಚಿಂಗ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಆ್ಯಂಡ್ ಸೊ ಲೆಟ್ ಮಿ ಶೋ ಯು ಹೌ ದಿಸ್ ಲುಕ್ಸ್. ದಿಸ್ ಲುಕ್ಸ್ ರಿಯಲಿ ವೆರಿ ನೈಸ್ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಚೆನ್ನಾಗಿ ಶೈನಿಂಗ್ ಇದೆ. ಆ್ಯಂಡ್ ಐ ರಿಯಲಿ ಲೈಕ್ಡ್ ಇಟ್. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಇದೆ. ಸೊ ಐ ಬಾಟ್ ದಿಸ್. ಆ್ಯಂಡ್ ಇದು ಬಂದು ಇಟ್ ಕಾಸ್ಟೆಡ್ ಫಾರ್ ಮೀ 480 rupees. ಇಫ್ ಯು ಕ್ಯಾನ್ ಸಿ ಇಟ್. ಐ ಡೋಂಟ್ ಥಿಂಕ್ ಸೊ ಬ್ಲರ್ ಆಗ್ತದೆ ಅನ್ಕೋತೀನಿ. ಓಕೆ ಓಕೆ, ಸೊ ನೋ ವರೀಸ್. ಸೊ ಇದು 480 rupees. ತುಂಬ ಚೆನ್ನಾಗಿ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಅಂತಲೇ ಅಲ್ಲ, ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ಜಾಸ್ತಿ ಟೈಮ್ ಇರಲ್ಲ, ವಾಪಸ್ ಮನೆಗೆ ಬರಬೇಕಾಗಿದ್ದರಿಂದ ಸ್ವಲ್ಪ ಏನು ಬೇಕೋ ಅದಷ್ಟೇ ನೋಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಇದೆ ಐಟಮ್ಸ್ನ ನೋಡೋದಕ್ಕೆ. ಹೆಣ್ಮಕ್ಳು ಈ ಥರ ಕಲೆಕ್ಷನ್ಸ್ನ ಇಷ್ಟಪಡುವಂಥವ್ರು ಖಂಡಿತವಾಗ್ಲೂ ಹೋದರೆ ಆಲ್ಮೋಸ್ಟ್ ನಮಗೆ 2 hours ಹೇಗೆ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಿ ಇಟ್ ಯೋರ್ ನೆಕ್ಲೆಸನ್ನು ಇಡ್ಬೋದು, ಕಡಗಳಿರ್ಬೋದು, ತುಂಬಾ ಒಳ್ಳೆ ಫೈನ್ ಕ್ವಾಲಿಟಿನಲ್ಲಿ ಸಿಗುತ್ತೆ. ಬಟ್ ಅದನ್ನು ರೆಗ್ಯುಲರ್ ಯೂಸ್ ಅಂತೂ ಮಾಡೋಕ್ಕಾಗಲ್ಲ. ಬಿಕಾಸ್ ಬಿಸಿನೀರು ಅಥವಾ ಆ ಥರದ್ದೇನು ಅದಕ್ಕೆ ಬಳಸಬಾರ್ದು. ಸೊ ರೇರ್ ಯೂಸ್ ಮಾಡಬೇಕಾಗತ್ತೆ. ಆವಾಗ ಒಂದು ಒಳ್ಳೆ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ಈ ರೀತಿ ಬೈ ಮಾಡುವಂಥದ್ದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಅಂತ ಅನಿಸುತ್ತೆ. ನನಗೆ ಆಲ್ಮೋಸ್ಟ್ ಈ ನಡುವೆ ಇದೊಂಥರ ಶಾಪಿಂಗ್ ಫ್ರೀಕ್ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೋತೀನಿ. ಬಿಕಾಸ್ ತುಂಬ ಈ ಥರ ಇಷ್ಟ ಆಗ್ತಾಯಿದೆ. ಲೈಕ್ ಐ ಡೋಂಟ್ ನೋ ಯಾಕೆ ಅಂತ. ಆ್ಯಂಡ್ ಪ್ರಾಬಬ್ಲಿ ಮುಂಚೆನೂ ಇತ್ತು, ಬಟ್ ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಈ ಥರ ಬೈ ಮಾಡುವಂಥದ್ದು. ನೋ, ಇಟ್ಸ್ ಆಲ್ ಫಾರ್ ಫನ್ ಅಂತ ಅನ್ಕೊತೀನಿ. ಆ್ಯಂಡ್ ನಮ್ಮ ಖುಷಿ ಏನು ಅನಿಸುತ್ತೆ ಅದನ್ನು ಮಾಡಿದರೆ ಐ ಥಿಂಕ್ ವಿಲ್ ಬಿ ಹ್ಯಾಪಿ ಅಂತ ಹೇಳಿ ಇದನ್ನು ಬೈ ಮಾಡಿದೆ. ಆ್ಯಂಡ್ ಎಸ್, ಡೆಫಿನೆಟ್ಲಿ ಈ ಥರ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಐ ಥಿಂಕ್ ಕುಶಾಲ್ಸ್ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಇನ್ನೂ ಒಂದಷ್ಟು ಜ್ಯುವೆಲರೀಸ್ ಲೈಕ್ ಆ್ಯಂಟಿಕ್ ಜ್ಯುವೆಲರೀಸ್ ಆಗಿರ್ಬೋದು, ಅಥವಾ ಕಂಪ್ಲೀಟ್ ವೈಟ್ ಸೆಟ್ ಏನು ಬರುತ್ತೆ ಆ ಥರದ್ದು ಎಲ್ಲ ಇತ್ತು. ಬಟ್ ಅದನ್ನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಂಗೆ ಟೈಮ್ ಆಗಲಿಲ್ಲ. ಸೊ ಐ ಜಸ್ಟ್ ವಾಟ್ ಸಮ್ ಚಿಕ್ಕದಾಗಿ ಏನು ಸಿಗುತ್ತೋ ಅದನ್ನು ತೊಗೊಂಡು ಬಂದೆ. ಸೊ ಎಸ್, ನೆಕ್ಸ್ಟ್ ಟೈಮ್ ಅಂತೂ ಡೆಫಿನೆಟ್ಲಿ ವಿಸಿಟ್ ಮಾಡ್ತೀನಿ. ಆವಾಗ ಐ ಟ್ರೈ ಟು ಕ್ಯಾಪ್ಚರ್ ಬೇರೆ ಏನೇನೆಲ್ಲ ಸಿಗುತ್ತೆ ಅಂತ. ಸೊ ಇಟ್ಸ್ ಅ ನೈಸ್ ಪ್ಲೇಸ್ ಟು ಎಕ್ಸ್ಪ್ಲೋರ್ ಅಂತ ಅನ್ಕೋತೀನಿ. ಒಂದು ದಿವಸ ಜಸ್ಟ್ ವಿಂಡೋ ಶಾಪಿಂಗ್ ಅಂತಲೇ ಹೋಗಿ ಬನ್ನಿ, ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಇಷ್ಟಪಡೋವಂಥವ್ರು. ಸೊ ಎಸ್, ಇದಾಗಿತ್ತು. ಆ್ಯಂಡ್ ಫ್ರೈಡೇ ಆಗಿದೆ, ದೇವ್ರ ದೀಪ ಕೂಡ ಹಚ್ಚಬೇಕು. ಸೊ ಈಗ ಹೋಗಿ ದೇವ್ರ ದೀಪವನ್ನು ಹಚ್ಚಿ ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇನ್ನು ಫ್ರೈಡೇ ಅಂದರೆ ಎಲ್ಲರ ಮನೆಯಲ್ಲೂ ಖಂಡಿತವಾಗ್ಲೂ ಒಂದು ದೀಪ ಹಚ್ಚಿ ಕೈ ಮುಗಿಯುವಂಥ ಪದ್ಧತಿ ಎಲ್ಲರ ಮನೆಯಲ್ಲೇ ಇರುತ್ತೆ ಅಂತ ಅನ್ಕೋತೀನಿ. ಸೊ ಎಸ್, ನಾವು ಕೂಡ ಅದೇ ರೀತಿ ಪ್ರತಿ ಸಂಜೆ, ಸ್ಪೆಷಲಿ ಶುಕ್ರವಾರ ಅಂತಂದರೆ ಒಂದು ಸ್ವಲ್ಪ ಮನೇನ ಅಲಂಕಾರ ಮಾಡೋವಂಥದ್ದು ಹೂಗಳಿಂದ, ಅದೆಲ್ಲ ಖುಷಿ ಕೊಡುತ್ತೆ ಆ್ಯಂಡ್ ಪಾಸಿಟಿವ್ ವೈಬ್ಸ್ ಕೂಡ ಕೊಡುತ್ತೆ. ಇದ್ರ ಜೊತೆಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಕೂಡ ಬಳಸ್ತಾ ಇದ್ದೀನಿ ನಾನು, ಸ್ಪೆಷಲಿ ಎರೋಮೆನ ಇನ್ಕ್ರೀಸ್ ಮಾಡೋದಕ್ಕೆ. ಅದು ಬಂದು ಜವಾದು ಪೌಡರ್ ಅಂತ ಹೇಳಿ. ಸೊ ಇದು ಈ ರೀತಿ ಪುಟ್ಟದಾದಂಥ ಒಂದು ಬಾಟಲಲ್ಲಿ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ಯಾಂಡಲ್ವುಡ್ ಪೌಡರ್ ಹಾಗೂ ಸ್ಯಾಂಡಲ್ವುಡ್ ಆಯಿಲ್ ಮತ್ತು ಬೇರೆ ಬೇರೆ ಥರದ ಹೂಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಎರೋಮಾ ಇದರಲ್ಲಿ ಇರುತ್ತೆ. ಇದನ್ನು ನಾನು ನೀರೊಳಗೆ ಅಲಂಕಾರ ಮಾಡೋದಕ್ಕೆ ಬಳಸಿದಂಥ ನೀರೊಳಗೆ ಅಥವಾ ದೀಪದ ಎಣ್ಣೆ ಒಳಗಡೆ ಹಾಕಿದಾಗ ಬಹಳನೇ ಒಳ್ಳೆ ಸ್ಮೆಲ್ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ರೀತಿ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಕೂಡ. ಇನ್ನು ಈ ಒಂದು ಜವಾದು ಪೌಡರ್ದು ಅಡ್ವಾಂಟೇಜ್ ಹೇಳಬೇಕು ಅಂತಂದರೆ, ಯೋಗ ಅಥವಾ ಪ್ರಾಣಾಯಾಮ ಮಾಡಬೇಕಾದಾಗ ಈ ಒಂದು ಸ್ಮೆಲ್ನ ತಗೊಂಡ್ರೆ ನಮ್ಮ ಬ್ರೀದಿಂಗ್ ಲೆವೆಲ್ ಇನ್ನೂ ಡೀಪಾಗಿ ಹೋಗುತ್ತೆ, ನಮ್ಮ ಬ್ರೀದಿಂಗು ಕೂಡ ಹೆಲ್ಪ್ ಮಾಡುತ್ತೆ. ಪೂಜೆ ಕೂಡ
ಆಯಿತು. ಆ್ಯಂಡ್ ಅದರದ್ದು ಎರೋಮಾ ಏನಿದೆ ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸುತ್ತೆ. ಒಂದು ರೀತಿ ದೇವಸ್ಥಾನದಲ್ಲಿ ಸ್ಮೆಲ್ ಬರುತ್ತಲ್ಲ ಆ ಥರ ಸ್ಮೆಲ್ ಬರುತ್ತೆ. ಆ್ಯಂಡ್ ಎಸ್, ಅಭಿಷೇಕಕ್ಕೆಲ್ಲ ಈ ರೀತಿ ಜವಾದಿ ಪೌಡರ್ ಕೂಡ ಬಳಸ್ತಾರೆ ದೇವಸ್ಥಾನದಲ್ಲಿ. ಸೊ ಹಾಗಾಗಿ ಅದರದ್ದು ಎರೋಮಾನೇ ಬೇರೆ ಅಂತ ಅನಿಸುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಎರೋಮಾ ಅನಿಸುತ್ತೆ. ಆ ಡಿವೈನ್ ಫೀಲ್. ಈಗ ನೆಕ್ಸ್ಟ್ ಡಿನ್ನರ್ಗೆ ರೆಡಿ ಮಾಡಬೇಕು. ಟೈಮ್ ಆಲ್ರೆಡಿ 8:15 ಆಗ್ತಾ ಬರ್ತದೆ. ಸೊ ಬೇಗ ಏನಾದರೂ ರೆಡಿ ಮಾಡಬೇಕು. ಭೈರವ್ ಇವತ್ತು ಯಾಕೋ ಸಂಜೆಯಿಂದನೇ ತುಂಬ ಕಿರಿಕಿರಿ ಮಾಡ್ತಾ ಇದ್ದ. ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿ ಮಲಗಿಸಿದ್ದೀನಿ ಭೈರವ್ನ ಕೂಡ. ಸೊ ಅಷ್ಟರಲ್ಲಿ ಹೋಗಿ ನಾನೊಂದು ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಎಸ್, ಭೈರವ್ಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ. ಒಂದಷ್ಟು ಕಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಯೂಶಲಿ ಅಡ್ಮಿಷನ್ಸ್ ಆದಮೇಲೆ ಒಂದು ರೀತಿ ಕಿಟ್ನ ಕೊಡ್ತಾರೆ. ಸೊ ಐ ಥಿಂಕ್ ಪ್ಲೇ ಗ್ರೂಪಲ್ಲೂ ಆ ಒಂದು ಕಿಟ್ನ ಕೊಟ್ಟಿದ್ರು. ಇಟ್ಸ್ ಲೈಕ್ ಮನೆಯಲ್ಲಿ ಮಾಡಿಸೋವಂಥ ಆ್ಯಕ್ಟಿವಿಟೀಸ್ ಅದು ಎಲ್ಲನೂ ಕೊಟ್ಟಿದ್ದಾರೆ. ಸೊ ಅದನ್ನು ಆ್ಯಕ್ಚುಲಿ ತೋರಿಸ್ಬೇಕಿತ್ತು ನಿಮಗೂ ಕೂಡ, ಬಿಕಾಸ್ ತುಂಬ ಜನ ನನ್ನ ವ್ಯೂವರ್ಸ್ ಐ ಥಿಂಕ್ ಭೈರವ್ ಸ್ಕೂಲಿಂಗ್ ಬಗ್ಗೆ ಕೇಳ್ತಾ ಇರ್ತೀರ. ಸೊ ಅದಕ್ಕೆ ಇವತ್ತು ಅವನ ನರ್ಸರಿ ಕಿಟ್ ಕೂಡ ಬಂದಿದೆ. ಸೊ ಆ ಕಿಟ್ಟಲ್ಲಿ ಏನೇನಿದೆ ಮತ್ತು ಪ್ಲೇ ಗ್ರೂಪ್ಗೂ ನರ್ಸರಿಗೂ ಏನೇನು ಡಿಫ್ರೆನ್ಸ್ ಹೇಳ್ಕೊಡ್ತಾರೆ ಅನ್ನೋದನ್ನೆಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತು ಡಿನ್ನರ್ ಬಂದು ಚಿಕನ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವ್ರ ಆಫೀಸಿಂದ ಬರ್ತಾ. ಎಸ್, ಫ್ರೈಡೇ ಬೇರೆ. ಈ ಫ್ರೈಡೇ ಲಾಂಗ್ ವೀಕೆಂಡ್ ಸಿಗ್ತಾ ಇದೆ, ಬಿಕಾಸ್ ಮಂಡೇ ಕೂಡ ರಜಾ ಇದೆ, ಬಕ್ರೀದ್ ಇರೋದ್ರಿಂದ. ಸೊ ಅದಕ್ಕೆ ಇಟ್ ವಾಸ್ ಲೈಕ್ ಅ ಸ್ಟಾರ್ಟಿಂಗ್ ಫಾರ್ ಅ ಲಾಂಗ್ ವೀಕೆಂಡ್ ಅಂತ ಅನ್ನಿಸ್ತಾ ಇತ್ತು. ಚಿಕನ್ ಸ್ಪೆಷಲಿ ಚೆನ್ನಾಗಿ ಅನಿಸುತ್ತೆ ಮಾಡಿಕೊಂಡಾಗ. ಸ್ಪೆಷಲಿ ಡಿನ್ನರ್ಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕಾದಾಗ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತೀವಿ. ಸೊ ಇವತ್ತು ನಾನು ಚಿಕನ್ ಚಾಪ್ಸ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರುಬ್ಬೇಕಾಗಿರೋವಂಥ ಐಟಮ್ಸ್ನ ದಪ್ಪದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇದಕ್ಕೆ ಫ್ರೈ ಮಾಡಿ ರೆಗ್ಯುಲರ್ ಚಾಪ್ಸ್ ಹೇಗೆ ಮಾಡ್ತೀವೋ ಆ ರೀತಿ ಮಾಡ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಇದನ್ನೆಲ್ಲನೂ ಗಸಗಸೆ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಬೆಂದಿರೋವಂಥ ಚಿಕನ್ಗೆ ಹಾಕಿಬಿಟ್ರೆ ಈಸಿಯಾಗಿರೋವಂಥ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಆ್ಯಂಡ್ ಮೊಟ್ಟೆ ಕೂಡ ಒಂದಷ್ಟು ತೊಗೊಂಡು ಬಂದಿದ್ವಿ, ಅದನ್ನು ಕೂಡ ಇಲ್ಲಿ ಅರೇಂಜ್ ಮಾಡಿ ಎಲ್ಲ ಇಡ್ತಾ ಇದ್ದೀನಿ. ಸೊ ದ್ಯಾಟ್ ಥ್ರೂ ಔಟ್ ದ ವೀಕ್ಗೆ ಬೇಕಾಗುವಂಥ ಮೊಟ್ಟೆಗಳನ್ನ ತಂದಿಟ್ರೆ ಭೈರವ್ಗೆ ಎವ್ರಿ ಡೇ ಒಂದೊಂದು ಕೊಡೋದಕ್ಕೆ ಕೂಡ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಊಟ ಎಲ್ಲ ಮಾಡಾಯಿತು. ಡಿನ್ನರ್ ಕಂಪ್ಲೀಟ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬಿಕಾಸ್ ಭೈರವ್ಗೆ ಆಲ್ ಆಫ್ ಎ ಸಡನ್ ಯಾಕೋ ಕೋಲ್ಡ್ ಆದಂಗೆ ಅನ್ನಿಸ್ಬಿಡ್ತು. ಅವ್ನಿಗೆ ಮೂಗು ಸೋರ್ತಾ ಇದೆ, ಮೂಗು ಕಟ್ಕೊಂಡಂಗೆ ಅನ್ನಿಸ್ತಾ ಇದೆ ಅಂತ. ನಮಗೇನಾದರೂ ಆದರೆ ತಡ್ಕೊಂಬಿಡ್ಬೋದು, ಬಟ್ ಮಕ್ಕಳಿಗೆ ಒಂಚೂರು ಆಚೆ ಈಚೆ ಆದರೂ ಕೂಡ ಸಿಕ್ಕಾಬಟ್ಟೆ ಒಂಥರ ಟೆನ್ಷನ್ ಆಗುತ್ತೆ. ಆಟಾಡ್ಕೊಂಡಿದ್ದಾನೆ ಖುಷಿಯಾಗಿ ನಗ್ನಾಗ್ತಾ, ಬಟ್ ಆದರೂ ಅವನಿಗೆ ಮೂಗಲ್ಲಿ ಉಸಿರಾಡೋಕ್ಕಾಗ್ತಲ್ಲ, ಒಂದು ನಾಸ್ಟ್ರಿಲ್ ಬ್ಲಾಕ್ ಆದಂಗೆ ಅನಿಸ್ತದೆ. ಸೊ ಅದಕ್ಕೆ ಅವನಿಗೊಂದು ಸ್ವಲ್ಪ ಮೆಡಿಸಿನ್ನ ಹಾಕಬೇಕು, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಯೂಶ್ವಲಿ ಜಾಸ್ತಿ ಹುಷಾರು ತಪ್ಪಲ್ಲ, ಬಟ್ ಕ್ಲೈಮೇಟ್ ಕೂಡ ತುಂಬಾ ಚೇಂಜ್ ಆಗಿದೆ ಅಲ್ಲ ಈಗ. ಸೊ ಹಾಗಾಗಿ ಪ್ರಾಬಬ್ಲಿ ಒಂದು ಸ್ವಲ್ಪ ಕ್ಲೈಮೇಟ್ ಚೇಂಜಿಂದ ಆಗುತ್ತೆ. ಸೊ ಯೂಶ್ವಲಿ ಭೈರವ್ಗೆ ನಾನು ಈ ಡೋಲೋ 250 ಅಂತ ಬರುತ್ತಲ್ಲ, ಡೋಲೋ ಡ್ರಾಪ್ಸ್, ಇದನ್ನು ಕೊಡ್ತೀನಿ. ಯೂಶ್ವಲಿ ಜ್ವರ ಅಂತಂದರೆ ಅದನ್ನು ಕೊಡ್ತೀನಿ. ಅಕಸ್ಮಾತ್ ಕೋಲ್ಡ್ ಇತ್ತು ಅಂತಂದರೆ ಈ ರೀತಿ ಸಿನಿರೆಸ್ಟ್ ಅಂತ ಒಂದು ಡ್ರಾಪ್ಸ್ ಬರುತ್ತೆ, ಇದನ್ನು. ಸೊ ಇದೆರಡು ಆ ನಿಪ್ಪಲ್ ಬರುತ್ತಲ್ಲ ಅದರಷ್ಟು ಒಂಚೂರು ಮೆಡಿಸಿನ್ಸ್ ಹಾಕಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಆರಾಮಾಗ್ತಾನೆ. ಸೊ ಇಲ್ಲಾಂದರೆ ಮಲಗಬೇಕಾದಾಗ ಮಕ್ಳಿಗೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ, ಮೂಗಲ್ಲಿ ಉಸಿರಾಡೋಕ್ಕಾಗಲ್ಲ, ಮಧ್ಯೆ ಎದ್ದು ಕೂತ್ಬಿಡ್ತಾನೆ, ಅಮ್ಮ ನನಗೆ ಮಲಗಲ್ಲ ನಾನು ಅಂತ. ಎಸ್ ಆಗುತ್ತೆ ಮಕ್ಕಳು ಅಂದಮೇಲೆ ಐ ಥಿಂಕ್ ಕೇರ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಭೈರವ್ಗೆ ಹೋಗಿ ಮೆಡಿಸಿನ್ ಕೊಟ್ಟು ಅವನ್ನ ಮಲಗಿಸೋವಂಥ ಪ್ರಾಸೆಸ್ ಆಗೋಗುತ್ತೆ ಇವಾಗ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಟೈಮ್ ಆಲ್ರೆಡಿ 10:11 ಆಗ್ತಾ ಬರ್ತಾ ಇದೆ. ಸೊ ನಿಮ್ಗೆಲ್ಲರಿಗೂ ಶುಭರಾತ್ರಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ಔಷಧಿನ ನಿನಗೆ ಹಾಕೋಣ, ಅಪ್ಪಂಗೆ ಹಾಕೋಣ? ನಿನಗೆ ಬೇಡವಾ? ಶೋರಾ? ಮತ್ತು ನೋಸ್ ಬ್ಲಾಕ್ ಆಗಿದೆ ಅಂದಲ್ಲ? ಬ್ಲಾಕ್ ಆಗಿಲ್ವಾ? ಸೊ ಇಟ್ಸ್ ಓನ್ಲಿ ಫಾರ್ ಪಪ್ಪ. ಐ ಯು ಶೋರ್? ಓಕೆ, ಚಲೋ, hold papa.